ಬಳ್ಪಾಸ್ ಲೈಟ್ ಇಟ್ಕೊಂಡು ಹಳ್ಳಿಲಿದ್ದ ಸ್ಟೇಟ್ ಸ್ಕೂಲ್ಸ್ ಓಡ್ತಾ ಇದ್ವಿ. ಈಗಿನ ಎಜುಕೇಶನ್ ಸಿಸ್ಟಮ್ ಇಂದ ಮಕ್ಕಳು ಹುಟ್ಟಿದ ತಕ್ಷಣ ಪೇರೆಂಟ್ಸ್ ಆಗಿಂದಾನೇ ಚಿಂತೆ ಮಾಡ್ಬೇಕಾಗತ್ತೆ ಯಾವ ಸ್ಕೂಲು ಯಾವ ಬೋರ್ಡು ಅಂತ. ಸ್ಟೇಟ್ ಸ್ಕೂಲಾ, GCSE ನ, ICSE ನ, IB ನ, IGCSE ನ. ಈ ವಿಡಿಯೋಲಿ ಡಿಫ್ರೆನ್ಸಸ್ ಕ್ಲಿಯರ್ ಮಾಡ್ಕೊಡ್ತೇನೆ ನೋಡಿ. ಅದಾದ್ಮೇಲೆ ಯಾವ ಬೋರ್ಡ್ ಬೇಕಂತ ನೀವೇ ಆಯ್ಕೆ ಮಾಡಿ. LKG ಇಂದಾನೆ ಕಾಂಪಿಟೇಷನ್, ಡಿಫ್ರೆಂಟ್ ಬೋರ್ಡ್ಸ್ ಡಿಫ್ರೆಂಟ್ ಫ್ಯೂಚರ್. ಸ್ಟೇಟ್ ಸ್ಕೂಲ್ಸ್ ನಮ್ಮಂತವರ ಚಾಯ್ಸ್, ಯಾಕಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಸ್ಟ್ರಾಂಗ್ ಇರುತ್ತೆ, ವೆರಿ ಅಫೋರ್ಡಬಲ್ ಇರುತ್ತೆ, ಸಿಂಪಲ್. ಭಾರತದ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ಶಿಕ್ಷಣ ಮಂಡಳಿ ಇರುತ್ತೆ. ಮತ್ತೆ ಒಂದೇ ರಾಜ್ಯದಲ್ಲಿ ದೀರ್ಘಕಾಲ ಇರುವ ಕುಟುಂಬಗಳಿಗೆ ಮತ್ತೆ ರಾಜ್ಯ ಸರ್ಕಾರದ ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಇದು ಸೂಕ್ತ. ಕೊನೆಯದಾಗಿ ಪ್ರಾದೇಶಿಕ ಭಾಷೆ ಮತ್ತೆ ಸಂಸ್ಕೃತಿ ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ಬೆಸ್ಟ್. CBSE ಫೇಮಸ್ ಬೋರ್ಡ್. ಎಲ್ಲ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಕೇಂದ್ರೀಯ ವಿದ್ಯಾಲಯ ಸಂಸ್ಥೆಗಳಲ್ಲಿ ಸಿಲೆಬಸ್ ಇರುತ್ತೆ. ಭಾರತದೆಲ್ಲೆಡೆ ಸೇಮ್ ಸಿಲೆಬಸ್ ಇರೋದ್ರಿಂದ ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಮೂವ್ ಆಗೋರ್ಗು ಇದು ಈಸಿ ಆಗುತ್ತೆ. ಮತ್ತೆ JEE, ನೀಟ್ ಇಲ್ಲ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಕೊಡ್ಬೇಕು ಅನ್ನೋರಿಗೆ ಈ ಸಿಲೆಬಸ್ ತುಂಬಾನೇ ಯೂಸ್ ಆಗುತ್ತೆ. ಯಾಕಂತಂದ್ರೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ICSE ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಮತ್ತೆ ಇಲ್ಲಿ ಸಿಲೆಬಸ್ ಡೀಟೇಲ್ಡ್ ಇರೋದ್ರಿಂದ ಪ್ರತಿಯೊಂದು ಸಬ್ಜೆಕ್ಟು ನಿಮಗೆ ಬ್ರಾಡರ್ ಎಕ್ಸ್ಪೋಜರ್ ಇರುತ್ತೆ. ಪ್ರಾಜೆಕ್ಟ್ಸ್ ಅಂಡ್ ಪ್ರಾಕ್ಟಿಕಲ್ ಲರ್ನಿಂಗ್ ಜಾಸ್ತಿ ಇರುತ್ತೆ. ಸ್ಟೂಡೆಂಟ್ಸ್ ಲಿಟರೇಚರ್, ಸೈನ್ಸ್, ಆರ್ಟ್ಸ್ ಇವುಗಳನ್ನ ಡೆಪ್ತ್ ಅಲ್ಲಿ ಕಲಿತಾರೆ. IB ಗ್ಲೋಬಲ್ ಕರಿಕ್ಯುಲಮ್. ಇಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ರಿಸರ್ಚ್ ತುಂಬಾನೇ ಇರುತ್ತೆ, ಪ್ರಾಜೆಕ್ಟ್ಸ್ ಜಾಸ್ತಿ ಇರುತ್ತೆ, ಮತ್ತೆ ಸೆಲ್ಫ್ ಸ್ಕಿಲ್ಸ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಅಬ್ರಾಡ್ ಸ್ಟಡೀಸ್ಗೆ ಯೂಸ್ಫುಲ್ ಆಗುತ್ತೆ. ಮೇನ್ಲಿ ರಿಯಲ್ ವರ್ಲ್ಡ್ ಲರ್ನಿಂಗ್ ಇರುತ್ತೆ. IGCSE ಕೇಂಬ್ರಿಡ್ಜ್ ಪ್ರಾಕ್ಟಿಕಲ್ ಲರ್ನಿಂಗ್ ಹೆಸರುವಾಸಿ. ಸಬ್ಜೆಕ್ಟ್ಸ್ ಕಾಂಬಿನೇಷನ್ ಕೂಡ ತುಂಬಾನೇ ಫ್ಲೆಕ್ಸಿಬಲ್ ಇರುತ್ತೆ. ಅನಾಲಿಸಿಸ್, ಅಪ್ಲಿಕೇಶನ್ ಮತ್ತೆ ಲಾಜಿಕ್ ಯೂಸ್ ಮಾಡಿಸ್ತಾರೆ. ಇಂಟರ್ನ್ಯಾಷನಲ್ ಪಾತ್ ಮತ್ತೆ ಗ್ಲೋಬಲ್ ಯೂನಿವರ್ಸಿಟಿ ಗುರಿ ಇರೋರಿಗೆ ಇದು ಸೂಕ್ತವಾದ ಬೋರ್ಡ್. ಒಂದು ಸ್ಟ್ರೈಟ್ ಆಗಿ ಹೇಳ್ತೇನೆ, ಯಾವುದೇ ಬೋರ್ಡ್ ಇರಲಿ, ಮಗುಗೆ ಇಂಟ್ರೆಸ್ಟ್ ಇದೆಯಾ, ಕೆಪಾಸಿಟಿ ಇದೆಯಾ, ಫ್ಯೂಚರ್ ಪ್ಲಾನ್ಗೆ ಯಾವ್ದು ಸೂಟ್ ಆಗುತ್ತೋ ಅದೇ ಬೆಸ್ಟ್.